ನಮಸ್ತೆ, ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಹೈಪ್ ಬಟನ್ನ ಪ್ರೆಸ್ ಮಾಡಿ. ಚಂದನ ಸುತ್ತುತ್ತಾ ಇರೋದನ್ನ ನೋಡಿ ಹರಿಗೆ ಖುಷಿಯಾಗಿ ಬಂದು ಅವಳ ಕೈನ ಹಿಡ್ಕೊತಾನೆ. ಹಾಗೇನೆ ಮಗ್ನನಾಗಿ ನಿಂತಿರ್ತಾನೆ. ಆಗ ಚಂದನ ಎದ್ದು ನಿಂತು ಅವನ ಕಪಾಳಕ್ಕೆ ಹೊಡಿ ನಿಂತಾಳೆ. ಸಡನ್ ಆಗಿ ನೋಡಿದ್ರೆ ಹರಿ ಕನ್ಸು ಕಾಣ್ತಾ ಇರ್ತಾನೆ. ಒಬ್ಬ ಸದ್ಯ ಕನ್ಸಾಗೆ ಇರ್ಲಪ್ಪ, ಆ ಥರ ರಿಯಲ್ ಆಗಾದರೂ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಚಂದನ ಮುಂದೆ ಬಂದು ನಿಂತ್ಕೊಂಡು, ಮೇಡಮ್ ಸಮಾಧಾನ, ನೀವು ಸಾಧನೆ ಮಾಡಬೇಕಾಗಿರೋದು ಇನ್ನೂ ತುಂಬಾ ಇದೆ ಅಂತ ಹೇಳಿದ್ದಕ್ಕೆ, ಹೌದು ಹರಿ, ನಾನು ಸಾಧನೆ ಮಾಡಬೇಕಾಗಿರೋದು ತುಂಬಾ ಇದೆ, ಆದರೆ ಆ ಸಾಧನೆಯಲ್ಲಿ ನಾನು ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಂತೂ ನನಗೆ ಖಂಡಿತ ಇದೆ. ಇವತ್ತಿಂದನೇ ಆ ಕೆಲಸಕ್ಕೆ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡ್ತೀನಿ ಅಂತ ಹೇಳಿದಾಗ, ನಿಮಗೆ ಒಳ್ಳೇದಾಗುತ್ತೆ ಮೇಡಮ್, ನಿಮಗೊಂದು ಆದಷ್ಟು ಬೇಗ ಕೆಲಸ ಸಿಕ್ಕಿ ನಿಮ್ಮನ್ನು ಯಾರು ಅವಮಾನ ಮಾಡಿದ್ರೋ ಅವ್ರ ಮುಂದೆ ನೀವು ಸನ್ಮಾನ ಮಾಡಿಸ್ಕೊಳ್ಳೋದಾಗಲಿ ಅಂತ ಹೇಳಿದಾಗ, ಚಂದನ, ಹೌದು ನಮ್ಮನೆಯವರೇ ನನಗೆ ಯಾಮಾರಿಸಿದ್ರು, ಆದರೆ ಅವ್ರ ಮುಂದೆ ನಾನೊಂದು ಕೆಲಸ ತಗೊಂಡು ಆರ್ಕಿಟೆಕ್ಟ್ ಆಗಿ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ತಾಳೆ ಅನ್ನೋದನ್ನ ನಾನು ತೋರಿಸ್ತೀನಿ ಅಂತ ಹೇಳಿದಾಗ, ಗಂಟೆ ಬಾರಿಸುತ್ತೆ ನೋಡಿದ್ರ, ಆ ದೇವರ ಆಶೀರ್ವಾದನೂ ಇದೆ ಅಂತ ಅನ್ನಂಗಾಯ್ತು ಅಂತ ಹೇಳಿದ್ದಕ್ಕೆ, ಹೌದು ಹರಿ ಅಂತ ಹೇಳ್ತಾಳೆ. ಅದಕ್ಕೆ ಹರಿ, ಹಾಗಾದರೆ ನಿಮ್ಮ ಈ ಒಂದು ಇದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ನನಗೇನು ಟ್ರೀಟ್ ಕೊಡಲ್ವಾ ಅಂತ ಹೇಳಿದಾಗ, ಖಂಡಿತ ಕೊಡ್ತೀನಿ, ಕೊನೆಯದಾಗಿ ಖಂಡಿತ ಕೊಡ್ತೀನಿ, ಟ್ರೀಟು ಕೊಡ್ತೀನಿ, ಜೊತೆಗೆ ಸರ್ಪ್ರೈಸಿಂಗ್ ಆಗೂ ಇರುತ್ತೆ ಅಂತ ಹೇಳಿದಾಗ ಮತ್ತೆ ಗಂಟೆ ಬಾರಿಸುತ್ತೆ. ನೋಡ್ದ, ನಾನು ಹೇಳ್ತಾ ಇರೋದು ಸತ್ಯ ಅಂತ ಹೇಳ್ತಾ ಇದೆ ಅಂತ ಹೇಳಿದಕ್ಕೆ, ದೇವರು ಮತ್ತೆ ಗಂಟೆ ಬಾರಿಸಿ ಕರೀತಾ ಇದ್ದಾರೆ, ಬನ್ನಿ ದೇವಸ್ಥಾನಕ್ಕೆ ಅಂತ. ಆದರೆ ನಾವು ಮಾತ್ರ ಹೋಗ್ತಾ ಇಲ್ಲ, ನಾವು ಇಲ್ಲೇ ಇದ್ರೆ ತಪ್ಪಾಗುತ್ತೆ, ಬನ್ನಿ ಹೋಗೋಣ ಅಂತ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡು, ಅರ್ಚಕ್ರೆ ಈ ಸರ್ಟಿಫಿಕೇಟ್ಗೆ ಒಂದು ಸ್ಟ್ರಾಂಗ್ ಆಗಿ ಒಂದು ಪೂಜೆ ಮಾಡಿಕೊಡಿ ಅಂತ ಹೇಳಿ ಅರ್ಚಕ್ರ ಹತ್ರ ಸರ್ಟಿಫಿಕೇಟ್ನ ಹರಿ ಕೊಡ್ತಾನೆ. ಅವರು ಪೂಜೆ ಮಾಡ್ತಿರ್ತಾರೆ. ಇಬ್ರು ಮನಸ್ಸಲ್ಲಿ ಬೇಡ್ಕೊತಾರೆ, ಚಂದನ ಅಪ್ಪ ನನಗೊಂದು ಆದಷ್ಟು ಬೇಗ ಕೆಲಸ ಸಿಗಲಿ, ಹಾಗೇನೆ ಮುತ್ತು ಅಣ್ಣನಿಗೆ ಮದುವೆ ಆಗಲಿ, ಬೇಗ ಮನೆಯವರೆಲ್ಲ ಖುಷಿಯಾಗಿರಲಿ ಅಂತ ಬೇಡ್ಕೊಂಡ್ರೆ, ಹರಿ ಇವ್ರಿಗೆ ಕೆಲಸ ಸಿಕ್ಕಲಿ, ಅವರು ದೊಡ್ಡ ಆರ್ಕಿಟೆಕ್ಟ್ ಆಗಲಿ, ಅವ್ರ ಸಾಧನೆಗಳೆಲ್ಲ ನೆರವೇರಲಿ, ಆದರೆ ನನ್ನನ್ನು ಮಾತ್ರ ಬಿಟ್ಟೋಗ್ಬಾರ್ದು ಅಂತ ಮನಸ್ಸಲ್ಲಿ ಬೇಡ್ಕೊತಾನೆ. ಅಷ್ಟರೊಳಗಡೆ ಗಣೇಶನ್ ಇದರಿಂದ ವಿಗ್ರಹದಿಂದ ಒಂದು ಹೂ ಬೀಳುತ್ತೆ. ಅದನ್ನು ನೋಡಿ ಇಬ್ರು ಖುಷಿಯಾಗ್ತಾರೆ. ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಬಿಡಿ ಅಂತ ಹರಿ ಹೇಳಿದ್ರೆ, ಚಂದನನು ನೀವೇನು ಅಂದ್ಕೊಂಡ್ರೆ ಅದನ್ನು ನೆರವೇರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ನಿಮ್ಮನ್ನ ಬಿಟ್ಟು ಇನ್ನೇನು ಬೇಡ್ಕೊಳ್ಳಿ ಅಂತ ಅವನಂದಾಗ, ಏನಂದ್ರಿ ಅಂತ ಹೇಳಿದ್ಕೆ, ನಿಮಗೋಸ್ಕರ ಬಿಟ್ಟು ಇನ್ನೇನು ಬೇಡ್ಕೊಳ್ಳಿ ಅಂತ ಹೇಳ್ತಾನೆ. ಥ್ಯಾಂಕ್ ಯು ಅಂತ ಅವಳು ಹೇಳ್ತಾಳೆ. ದೇವ್ರಿಗೆ ನಮಸ್ತೆನ ಮಾಡಿಕೊಂಡು ಸ್ಟೆಪ್ಸ್ ಹತ್ಕೊಂಡು ಬರ್ಬೇಕಾದ್ರೆ ಈ ಪ್ರದಕ್ಷಿಣೆ ಹಾಕೋದ್ರಲ್ಲೂ ಒಂಥರ ಖುಷಿ ಇದೆ ಅಲ್ವ ರೀ. ದೇಹಕ್ಕೂ ವ್ಯಾಯಾಮ, ಮನಸ್ಸಿಗೂ ಹಿತ ಅನ್ಸುತ್ತೆ, ಎಲ್ಲದೂ ಒಳ್ಳೇದೇ ಆಗುತ್ತೆ ಅಲ್ವಾ. ಈ ಜನಗಳು ವ್ಯಾಯಾಮ ಅಲ್ಲಿ ಇಲ್ಲಿ ಜಿಮ್ ಹೋಗ್ತೀವಿ, ವಾಕಿಂಗ್ ಹೋಗ್ತೀವಿ ಅನ್ನೋದ್ರ ಬದಲು ಈ ಥರ ದೇವಸ್ಥಾನಕ್ಕೆ ಬಂದು ಪ್ರದಕ್ಷಿಣೆ ಹಾಕಿದ್ರೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಅಂತ ಹೇಳಿದಾಗ, ಚಂದನ, ಇದರಲ್ಲೂ ನಿಮ್ಮ ಬೆನಿಫಿಟ್ಸ್ಗಳನ್ನೇ ನೋಡ್ತಾ ಇರ್ತೀರಾ ಅಲ್ವಾ ಅಂತ ಹೇಳಿದಿಗೆ, ಅದು ಹಾಗಲ್ಲ ರೀ ಅಂತ ಹೇಳಬೇಕಾದ್ರೆ, ಹರಿ ಅಲ್ಲಿ ನೋಡಿ ಒಬ್ರು ಯಾರೋ ಕೂತಿದ್ದಾರೆ ಅಂತ ಹೇಳಿದಕ್ಕೆ, ಹೌದು ರೀ, ತುಂಬ ವರ್ಷಗಳಿಂದ ತಪಸ್ ಮಾಡಿ ಬಂದಿರೋರ ಥರ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದಾಗ, ಹೌದು ಅವ್ರ ಹತ್ರ ಹೋಗೋಣ ಬನ್ನಿ ಅಂತ ಚಂದನ ಕರ್ಕೊಂಡು ಹರಿನೂ ಅಲ್ಲಿಗೆ ಬರ್ತಾರೆ. ಆ ಸ್ವಾಮೀಜಿಗಳಿಗೆ ನಮಸ್ತೆನ ಮಾಡ್ತಾರೆ. ಅವರು ಕಣ್ ತೆರೆದು ನೋಡ್ತಾರೆ. ನೀವಿಬ್ರು ಇಲ್ಲಿಗೆ ಬಂದೇ ಬರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಅಂತ ಹೇಳಿದಕ್ಕೆ, ಅಲ್ಲ ಸ್ವಾಮೀಜಿ, ನಾವು ಇಬ್ರು ಇಲ್ಲಿ ಬರ್ತೀವಿ ಅಂತ ನಿಮ್ಗೆ ಮುಂಚೆನೇ ಗೊತ್ತಿತ್ತಾ ಅಂತ ಹೇಳಿದಕ್ಕೆ, ಖಂಡಿತ ಗೊತ್ತಿತ್ತು, ನಿಮ್ಮ ಮನಸ್ಸಿನಲ್ಲಿ ಆಗ್ತಾ ಇರೋ ಗೊಂದಲಗಳಿಗೆ, ನಿಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ನೀವು ಇಲ್ಲಿ ದೇವರ ಒಂದು ಮೋರೆ ಹೋಗಿ ಬರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಇಲ್ಲಿಗೆ ನಿನ್ನ ಹೆಂಡತಿಯ ಭವಿಷ್ಯ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ಳೋದಕ್ಕೆ ಕರ್ಕೊಂಡು ಬಂದಿದ್ಯಾ ತಾನೇ ಅಂತ ಹೇಳಿದ ಕ್ಷಣ ಹರಿಗೆ ಸಡನ್ ಆಗಿ ಶಾಕ್ ಆಗಿ, ಅಲ್ಲ ಸ್ವಾಮೀಜಿ, ಅದು ನನ್ನ ಹೆಂಡತಿ ಅಲ್ಲ, ಅವರು ನನ್ನ ಫ್ರೆಂಡು, ಅದು ಅವ್ರದ್ದು ಸರ್ಟಿಫಿಕೇಟ್ ಪೂಜೆ ಮಾಡಿಸ್ಬೇಕಿತ್ತು, ಅದಕ್ಕೆ ನಾವು ಕರ್ಕೊಂಡು ಬಂದಿದ್ದು ಅವ್ರನ್ನ ಅಂತ ಹೇಳಿದಾಗ, ಹೌದು ಸ್ವಾಮೀಜಿ, ನಾನು ಅವ್ರ ಹೆಂಡತಿ ಅಲ್ಲ, ಅವ್ರು ನನ್ನ ಫ್ರೆಂಡು, ಸರ್ಟಿಫಿಕೇಟ್ ಪೂಜೆ ಮಾಡಿಸೋದಕ್ಕೋಸ್ಕರನೇ ನಿಜವಾಗ್ಲೂ ಕರ್ಕೊಂಡು ಬಂದಿದ್ದು ಅಂತ ಹೇಳಿದಕ್ಕೆ ಸ್ವಾಮೀಜಿ ಅವರು, ನೋಡಮ್ಮ, ದೇವರು ಯಾರನ್ನು ಯಾರ ಜೀವನದಲ್ಲೂ ಕಳಿಸೋದಿಲ್ಲ, ಅದನ್ನು ಕಳಿಸಿದ್ದಾನೆ ಅಂತ ಅಂದರೆ ಅದ್ರ ಹಿಂದೆ ಒಂದು ಬಲವಾದಂತಹ ಕಾರಣ ಇದ್ದೇ ಇರುತ್ತಂತೆ. ಯಾರ ಜೀವನಕ್ಕೂ ಯಾರನ್ನು ಪ್ರವೇಶ ಮಾಡೋದೇ ಇಲ್ಲ. ಇವಾಗ ಅವನು ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ದಾನೆ ಅಂದರೆ ಅದಕ್ಕೊಂದು ಅರ್ಥ ಇದ್ದೇ ಇರುತ್ತಂತೆ. ಯಾವುದಕ್ಕೂ ಧೃತಿಗೆಡಬೇಡ, ನಿನ್ನ ತಾಳ್ಮೆನೇ ನಿನ್ನ ಶಕ್ತಿ. ಎಲ್ಲವುದೂ ಮುಗಿದೋಯ್ತು ಅಂತ ಅನ್ಬೇಕಾದ್ರೆ ತಾಳ್ಮೆಯಿಂದ ಇರು, ಎಲ್ಲವುದು ನಿನಗೆ ಸಿಕ್ಕೇ ಸಿಗುತ್ತೆ. ಹಾಗೇನೆ ನೀನು ಕೂಡ ಚಿಕ್ಕದ್ರಲ್ಲೇ ಸಂತೋಷ ಪಡು, ಆವಾಗ ನಿನಗೆ ದೊಡ್ಡದು ಅರಸಿ ಬರುತ್ತೆ ಅಂತ ಹರಿಗೂ ಹೇಳ್ತಾರೆ. ಅದಾದಮೇಲೆ ಇಬ್ರಿಗೂ ಶಾಕ್ ಆಗುತ್ತೆ. ನೀವೇನು ಹೇಳ್ತಾ ಇದ್ದೀರೋ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಎಲ್ಲವುದು ಆ ಕಾಲನೇ ಅರ್ಥ ಮಾಡಿಸುತ್ತೆ ಅಂತ ಹೇಳ್ತಾರೆ. ಸರಿ ಆಯಿತು ಸ್ವಾಮೀಜಿ, ನಾವಿನ್ನು ಬರ್ತೀವಿ ಅಂತ ನಮಸ್ತೆ ಮಾಡಿ ಚಂದನ ಮತ್ತು ಹರಿ ಈ ಕಡೆ ಬರ್ತಾರೆ. ಹರಿ ಹತ್ರ ಅವ್ರು ಏನು ಹೇಳಿದ್ರು ನಿಮ್ಗೆ ಅರ್ಥ ಆಯ್ತಾ? ನನಗಂತೂ ಏನೂ ಅರ್ಥ ಆಗಲಿಲ್ಲ. ವಿಂದಿ ಅಂತ ಹೇಳಿದ್ರು, ಏನೇನೋ ಹೇಳಿದ್ರು, ಕಾಲನೇ ಉತ್ತರ ಕೊಡುತ್ತೆ ಅಂತ ಎಲ್ಲ ಏನೇನೋ ಹೇಳಿದ್ರು, ನನಗೇನೂ ಅರ್ಥ ಆಗಲಿಲ್ಲ.
ನಿಮ್ಗೆ ಅರ್ಥ ಆಯ್ತಾ ಅಂತ ಹೇಳಿದಕ್ಕೆ ನನಗೂ ಏನೂ ಅರ್ಥ ಆಗಲಿಲ್ಲ, ಇದೆಲ್ಲ ನಾನು ಮುಂಚೆನೇ ಕೇಳಿದ್ದೀನಿ. ಅಂದರೆ ಅವ್ರ ಮುಖದಲ್ಲಿ ತೇಜಸ್ ನೋಡಿದ್ರ ಅದಂತೂ ನನಗೆ ಹೌದಪ್ಪ ಅಂತ ಅನ್ನಿಸ್ತು ಅಂತ ಹೇಳಿದಕ್ಕೆ ಅವರಂತೂ ಒಂದು ಕ್ಷಣ ನೀವಿಬ್ರು ಗಂಡ ಹೆಂಡತಿ ಅಂದ ತಕ್ಷಣ ನನಗೆ ಜೀವ ಬಾಯಿಗೆ ಬಂದಂಗಾಗಿತ್ತು ಅಂತ ಚಂದನ ಹೇಳಿದಕ್ಕೆ ನನಗೆ ಹೋಗಿ ಜೀವ ವಾಪಸ್ ಬಂದಂಗಾಯ್ತು ಅಂತ ಹೇಳ್ತಿಂತಾನೆ. ಅದಕ್ಕೆ ಏನಂದ್ರಿ ಅಂತ ಹೇಳಿದಕ್ಕೆ ಅಲ್ಲ ರೀ ಇನ್ನೇನು ಮತ್ತೆ ಅವರು ನಾನು ಫ್ರೆಂಡ್ ಅಂತ ಹೇಳಿದ್ರೆ ಗಂಡ ಹೆಂಡತಿ ಅಂತ ಹೇಳಿದಾಗ ಇನ್ನೇನಂತ ಹೇಳಿ ಅಂತ ಹೇಳಿದಕ್ಕೆ ನನಗಂತೂ ಖುಷಿ ಆಯಿತು. ನೀವು ಅದೇ ಹೇಳಿದ್ರಲ್ಲ ಸತ್ಯ ನಾನು ನಿಮ್ಮ ಫ್ರೆಂಡು ಅಂತ ಹೇಳಿದಕ್ಕೆ ಹೌದು ರೀ, ನಾನು ನಿಮ್ಮ ಒಳ್ಳೇದಕ್ಕೇನೆ ಸುಳ್ಳು ಹೇಳೋದು, ಯಾವಾಗಲೂ ಸುಳ್ಳು ಹೇಳಬೇಕು, ಯಾವಾಗಲೂ ನಿಜ ಹೇಳಬೇಕು ಅಂತಲ್ಲ. ನಿಮಗೆ ಒಳ್ಳೇದು ಬಿಟ್ಟು ನಾನು ಬೇರೆ ಏನಾದರೂ ಬಯಸಿದ್ದೀನ, ನಿಮ್ಗೆ ಒಳ್ಳೇದೇ ಮಾಡಬೇಕು ಅಂತ ಬಂದಿದ್ದು. ಅವರು ಹೇಳ್ದಾಗ ನನಗೆ ಸುಳ್ಳು ಹೇಳಬೇಕು ಅಂತ ಅನ್ನಿಸ್ಲಿಲ್ಲ, ನಿಜ ಹೇಳಿದೆ, ಅದರಲ್ಲೇನಿದೆ ಅಂತ ಹೇಳಿದಾಗ ಇವಾಗ ನಾನೇನಂದೆ ಅಂತ ಇಷ್ಟೊಂದು ಕೋಪ ಮಾಡ್ಕೊತಾ ಇದ್ದೀರಾ ಅಂತ ಚಂದನ ಕೇಳ್ತಾಳೆ. ಮತ್ತಿನ್ನೇನು ಅಂತ ಹೇಳಿದಾಗ ಅಲ್ಲ ರೀ, ನೀವೇನಾದರೂ ಮಾತಾಡಿದ್ರೆ ನಾನು ತಮಾಷೆಗೆ ತೊಗೊತೀನಿ ತಾನೆ, ಮತ್ತು ನಾನು ಏನಾದರೂ ಮಾತಾಡಿದಾಗ ನೀವ್ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ತೊಗೊತೀರಾ ಅಂತ ಹೇಳಿದಕ್ಕೆ ನೀವು ತಮಾಷೆ ಮಾಡೋದು ತಿಂಗಳಿಗೊಂದು ಅಮಾವಾಸ್ಯೆ ಇದ್ದಂಗೆ ಇರುತ್ತಂತೆ, ಬನ್ನಿ ಇವಾಗ ಹೋಗೋಣ ಅಂತ ಹೇಳಿದಕ್ಕೆ ಅಲ್ಲ ಬರ್ಬೇಕಾದ್ರೆ ಖುಷಿಯಿಂದ ಕರ್ಕೊಂಡು ಬಂದ್ರಿ, ಇವಾಗ ನೋಡೋರು ಮುಖ ಹೂ ಅಂತ ಅಂದ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿದಕ್ಕೆ ಈಗೇನು ನಾನು ಖುಷಿಯಾಗೇ ಇದ್ದೀನಿ ಓಕೆನಾ, ಇವಾಗ ಬನ್ನಿ ಅಂತ ಹೇಳಿಬಿಟ್ಟು ಚಂದನನ್ನ ಕರ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಈ ಗ್ಯಾರೇಜಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆವಾಗ ವೈಭವಿ ಅವನ ಕಣ್ ಮುಂದೆ ಪಾಸ್ ಆಗ್ತಾಳೆ. ಅದನ್ನ ನೋಡಿ ಹಾರನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದರೆ ಹಾರನ್ ಕೇಳಿಸ್ಕೊಂಡು ಅವಳು ಕಿವಿ ಕೇಳಿಸ್ತಾ ಇರೋ ಥರ ಅಲ್ಲೇ ನಿಂತಿರ್ತಾಳೆ. ಅದನ್ನ ನೋಡಿ ಹಾರನ್ ಇಷ್ಟೊಂದು ಜೋರಾಗಿ ಹೊಡೆದ್ರು ಕಿವಿನೇ ಕೇಳಿಸಲ್ಲ ಅನ್ನೋ ಥರ ನಿಂತಿದ್ಯಾ ಅಂತ ಹೇಳಿದಕ್ಕೆ ಅಣ್ಣ ಹಾರನ್ ನೋಡಿದ್ರೆ ನೀನು ನೋಡಿದ್ರೆ ಹಾರನ್ ನೋಡ್ಕೊಂಡು ಕೂತಿದೀಯಲ್ಲ ಅಣ್ಣ, ಹಾಳಾಗಿರೋದು ಇಲ್ಲಿ ಅಂತ ಬುಲ್ಲಿ ಹೇಳ್ತಾನೆ. ಅದಕ್ಕೆ ಆದರೂ ಕಿವಿನೇ ಕೇಳಿಸಲ್ಲ ಕಣೋ ಅಂತ ಹೇಳಿದಕ್ಕೆ ಓ ಹುಲಿ ಹಾರನ್ ಹೊಡೆದಿದ್ದು ಜಿಂಕೆಗೆ ಅಂತ ಹೇಳಿದಾಗ ನೋಡೋ ಇಲ್ಲಿ ಎಷ್ಟು ಕೊಬ್ಬು ಒಳಗೆ ಅಂತ ಹೇಳ್ಬೇಕಾದ್ರೆ ಈ ಕಡೆ ಫೋನ್ ಮಾಡಿಬಿಟ್ಟು ಈ ಡಬ್ಬಾ ಗ್ಯಾರೇಜ್ ಹತ್ರ ಇದ್ದೀನಿ ಅಂತ ವೈಭವಿ ಹೇಳ್ತಿಂತಾಳೆ. ಅದಕ್ಕೆ ಎಷ್ಟೋ ಕೊಬ್ಬು ಒಳಗೆ ನಮ್ಮ ಗ್ಯಾರೇಜ್ನೇ ಡಬ್ಬ ಅಂತಾಳೆ ಅಂತ ಅಂದಿದ್ದಕ್ಕೆ ಅವತ್ತು ನೀನು ಮಾತಾಡಿ ತಪ್ಪು ಕಣಣ ಅಂತ ಹೇಳಿದಾಗ ಅಲ್ಲ ಕಣೋ ಅವತ್ತು ಮಾತಾಡಿ ತಪ್ಪೆ, ಆದರೆ ಇಷ್ಟೊಂದೆಲ್ಲ ಬೇಕಾ ಅಂತ ಹೇಳಿದಕ್ಕೆ ಇದು ಬರೀ ಸ್ಯಾಂಪಲ್ ಅಣ್ಣ, ಹುಡುಗಿರ್ನ ತಣ್ಣಗೆ ಮಾಡೋದು ಒಂದು ಕಲೆ, ಹೋಗಿ ಮಾತಾಡಿಸ್ಬೇಕು ನೀನು ಅಂತ ಹೇಳಿದಕ್ಕೆ ಅಲ್ಲ ಕಣೋ ಚೋಟುದ್ದ ಇದ್ರೂ ಭಾಳ ತಿನ್ಕೊಂಡಿದ್ಯಾ ಕಣೋ ಅಂತ ಹೇಳಿದಕ್ಕೆ ಅಣ್ಣ ಅದಕ್ಕೆ ಬೇಕಾಗಿರೋದು ಹೈಟ್ ಅಲ್ಲ ಅಣ್ಣ ಬುದ್ಧಿ ಅಂತ ಹೇಳೋ ಅಷ್ಟರೊಳಗೆ ಕಡೆ ವೈಭವಿ ಮುಂದೆ ಪಾಸ್ ಆಗ್ತಾ ಇರ್ತಾಳೆ. ಅದಕ್ಕೆ ವೈಭವಿ ಅಂತ ಹಿಂದೆನೇ ಹೋಗಿ ಕೈ ಹಿಡ್ಕೊಂಡು ವೈಭವಿನ ಮಾತಾಡ್ಸೋಕೆ ಹೋಗ್ತಾನೆ. ಅಷ್ಟೊತ್ತಿಗೆ ವೈಭವಿ ಯಾವನೋ ನೀನು ರೋಡಲ್ಲಿ ಒಂದು ಹುಡುಗಿ ಕೈ ಹಿಡಿದು ಎಳೆದು ಮಾತಾಡಿಸ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನಗೆ ಅಂತ ಬೈತಾಳೆ. ಅಡುಗೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಹರಿ ಬಂದು ನಿಂತ್ಕೊಂಡು ಏನಣ್ಣ ನೀನು ಯಾವಾಗಲೂ ಅಡುಗೆ ಮನೆಯಲ್ಲೇ ಇರ್ತೀಯ, ಅಡುಗೆ ಇಲ್ಲ ಅಂದರೆ ಸೈಟು ಅಷ್ಟರಲ್ಲೇ ಇರ್ತೀಯ, ಸ್ವಲ್ಪ ರೆಸ್ಟ್ ಮಾಡಬಾರ್ದಾ, ಬರೀ ನಿಂದ ಜೀವನನ ಇಲ್ದ್ರಲ್ಲೇ ಕಳೆದು ಬಿಟ್ಟಿದೆಯಲ್ಲ, ತಗೊಳ್ಳೋಣ ಜ್ಯೂಸ್ ಕುಡಿ ಅಂತ ಕೊಡಬೇಕಾದ್ರೆ ಯಾಕೋ ಜ್ಯೂಸ್ ಕೊಡ್ತಾ ಇದೀಯಾ ಅಂತ ಹೇಳಿದಕ್ಕೆ ಇದ್ಯಾಕಣ ಹಂಗಂತ ಕೇಳ್ತಾ ಇದೀಯಾ, ಜ್ಯೂಸ್ ಕೊಡಬಾರ್ದ ನಿನಗೆ ಈ ನಿನ್ನ ತಮ್ಮ ಅಂತ ಹೇಳಿದಕ್ಕೆ ಈ ಥರ ಜ್ಯೂಸ್ ಕೊಡೋದ್ರ ಹಿಂದೆ ಏನಾದರೂ ಒಂದು ಇದ್ದೇ ಇರುತ್ತೆ ಅಂತ ನನಗೆ ಗೊತ್ತು, ಏನಂತ ಫಸ್ಟ್ ಹೇಳು ಅಂತ ಹೇಳಿದಕ್ಕೆ ಅಯ್ಯೋ ಅಣ್ಣ ಏನಣ್ಣ ನೀನು ನನ್ನನ್ನು ಅಂತೂ ಕೊನೆಗೂ ತರಕಾರಿ ಸಿಪ್ಪೆ ಮಾಡಿಬಿಟ್ಟಿಂಟ್ಯಾ, ಬಿಸಾಡ್ಬಿಟ್ಯಾ ನೀನು ನನ್ನನ್ನು ಅಂತ ಹೇಳ್ದಂಗ ಅಯ್ಯೋ ಈಗೇನು ನಾನು ಜ್ಯೂಸ್ ಕುಡಿಬೇಕು ತಾನೇ, ತಡಿ ಕೊಡು ಇಲ್ಲಿ ಅಂತ ಅಂದ್ಬಿಟ್ಟು ಜ್ಯೂಸ್ನ ಇಸ್ಕೊಂಡು ಜ್ಯೂಸ್ ಕುಡಿದ್ಬಿಟ್ಟು ಸರಿ ಆಯಿತು ಇವಾಗ ಹೇಳು ಏನು ನಿನ್ನ ಸಮಸ್ಯೆ, ಚಂದನ ಹತ್ರ ಏನಾದ್ರು ಸುಳ್ಳು ಹೇಳಿದೀಯಾ ಅಥವಾ ಯಾರ ಹತ್ರನಾದ್ರು ಸಾಲ ಮಾಡಿದೀಯಾ ಅಂತ ಹೇಳಿದಕ್ಕೆ ಏನಣ್ಣ ನೀನು ಈ ಥರ ಮಾತಾಡ್ತೀಯಾ, ನನ್ನನ್ನು ಇಷ್ಟೊಂದು ಕಂಡ ಮಾಡಬೇಡ ಅಣ್ಣ, ನೀನು ಅಮ್ಮ ಹೋದ್ಮೇಲೆ ನಮಗೋಸ್ಕರ ಈ 4 ಗೋಡೆಗಳ ಮಧ್ಯದಲ್ಲೇ ಕಳೆದುಬಿಟ್ಟಿದೀಯ ನಿನ್ನ ಜೀವನನ, ಯಾವತ್ತಾದರೂ ನಿನ್ನ ಫ್ರೆಂಡ್ಸ್ ಮನೆಗೆ ಅಥವಾ ರಿಲೇಟಿವ್ ಮನೆಗೆ ಅಂತ ಎಲ್ಲಾದರೂ ಹೋಗಿದ್ಯಾ ಅಣ್ಣ ಅಂತ ಹೇಳಿದಕ್ಕೆ ಅಯ್ಯೋ ನೋಡ್ರೋ ನೀವು ನನ್ನ ತಮ್ಮಂದಿರು, ನಿಮ್ಮನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಷ್ಟೇ ನನ್ನ ಒಂದು ಕನಸನ್ನು ಅಂತ ಅಂದಮೇಲೆ ನಾನು ಯಾಕೆ ನಿಮ್ಮಿಂದ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಲಿ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ನಂಬಿರೋನು ನಾನು ಅಂತ ಹೇಳಿದಾಗ ಹರಿ ಹೇಳೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಇಲ್ಲಿ ವೈಭವಿ ಹತ್ರ ಕಂಟಿ ಸಾರಿ ವೈಭವಿ ಅವತ್ತು ನಾನು ಮಾತಾಡಿದ ತಪ್ಪೇನೆ, ಮನೆಯವರೆಲ್ಲರೂ ಬೈದರು, ಅವ್ರು ಹೇಳಿದ್ಮೇಲೆ ನನಗೆ ಅರ್ಥ ಆಗಿದ್ದು ಏನು ಮಾಡಬೇಕು ಹೇಳು, ನೀನು ಕನ್ವಿನ್ಸ್ ಆಗೋದಕ್ಕೆ ಸಾರಿ ಅಂತ ಹೇಳಿದಾಗ ನೀನು ಸಾರಿ ಕೇಳಿಬಿಟ್ರೆ ನಾನು ಕನ್ವಿನ್ಸ್ ಆಗಿಬಿಡ್ಬೇಕಾ ಅಂತ ಹೇಳಿದಕ್ಕೆ ಸರಿ ಐಸ್ ಕ್ರೀಮ್ ತಿಂತೀಯಾ, ಐಸ್ ಕ್ರೀಮ್ ಕೊಡಿಸ್ಲಾ ಅಂತ ಹೇಳಿದಾಗ ನೀ ಯಾವಳಿಗೆ ಬೇಕು ನೀನು ಐಸ್ ಕ್ರೀಮು ಅಂತ ಹೇಳಿದಕ್ಕೆ ಏನಾದರೂ ವಸ್ತುಗಳು ಬೇಕು ತಂದು ಕೊಡ್ಲಾ ಅಂತ ಹೇಳಿದಕ್ಕೆ ಏನು ಬೇಡ ನನಗೆ, ನನ್ನನ್ನು ಬಿಡು ಸಾಕು ಅಂತ ಹೇಳಿದಕ್ಕೆ ನೋಡು ವೈಭವಿ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಐಸ್ ಕ್ರೀಮ್ ಕೊಡಿಸ್ಲಾ ಅಂದರೆ ಬೇಡ ಅಂತೀಯ, ವಸ್ತುಗಳು ಬೇಕಾ ಅಂದರೆ ಬೇಡ ಅಂತೀಯ, ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳು, ನೀನು ಕನ್ವಿನ್ಸ್ ಆಗು ಸಾಕು, ನಾನೆಲ್ಲ ತಂದ್ಕೊಡ್ತೀನಿ ಅಂತ ಹೇಳಿದಕ್ಕೆ ಓ ಹೌದಾ ಹಾಗಾದರೆ ನಿನ್ನ ಬ್ಲಡ್ಡಲ್ಲಿ ಒಂದು ಲವ್ ಲೆಟರ್ ಬರೆದು ನನಗೆ ಕೊಡು, ಕನ್ವಿನ್ಸ್ ಆಗಬೇಕೋ ಬೇಡವೋ ಅಂತ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳ್ತಾಳೆ. ಏನು ಬ್ಲಡ್ಡಲ್ಲ ಅಂತ ಹೇಳಿದಾಗ ಯಾಕೆ ಆಗಲ್ವಾ, ಬೇಡ ಬಿಡು ಅಂತ ಹೇಳಿದಕ್ಕೆ ಅದು ಕಷ್ಟ ಅಂತ ಏನಲ್ಲ, ಆದ್ರೂ ನೀನು ಮೆಟ್ರೋ ಸ್ಟೈಲ್ ಹುಡುಗಿ ಈ ರೆಟ್ರೋ ರೇಂಜ್ಗೆ ಲವ್ ಲೆಟರ್ ಎಲ್ಲ
ಎಲ್ಲ ಬೇಕಾ ಅಂತ ಅಂತ ಹೇಳಿದ್ದಕ್ಕೆ ನೋಡೋಣ ತಂದ್ಕೊಡು, ಕನ್ವಿನ್ಸ್ ಆಗ್ತೀನೋ ಬಿಡ್ತೀನೋ ಆಮೇಲಿಂದು ನೋಡೋಣ, ಟ್ರೈ ಮಾಡೋಣ, ಅದನ್ನೇ ಟ್ರೆಂಡಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಅವ್ರ ಅಣ್ಣನ ಕನ್ವಿನ್ಸ್ ಮಾಡೋದಕ್ಕೋಸ್ಕರ, ಅಲ್ಲ ಅಣ್ಣ, ನೀನು ನೋಡದೇ ಇರೋ ಅಂತ ಬೇರೆ ಪ್ರಪಂಚನೂ ಇರುತ್ತೆ, ಅದನ್ನೆಲ್ಲ ನೋಡಬೇಕು ಅಂತ ನಿನ್ಗೆ ಅನ್ಸಲ್ವಾ ಅಣ್ಣ ಅಂತ ಹೇಳಿದ್ದಕ್ಕೆ ಅನ್ಸುತ್ತೆ ಕಣೋ, ಆದರೆ ಅದಕ್ಕೊಂದು ಟೈಮ್ ಬರುತ್ತೆ, ಅವಾಗ ಹೋದ್ರಾಯ್ತು ಬಿಡು ಅಂತ ಹೇಳಿದ್ದಕ್ಕೆ ಅಣ್ಣ ಇವಾಗ ನಾವು ಎಲ್ಲರೂ ಸೇರಿ ಒಂದು ಫ್ಯಾಮಿಲಿ ಟ್ರಿಪ್ ಹೋದರೆ ಹೇಗಿರುತ್ತಣ್ಣ ಅಂತ ಹೇಳಿದ್ದಕ್ಕೆ ಏನಿದು ಯಾವತ್ತೂ ಇಲ್ಲದೆ ಇರೋದು ಇವತ್ತು ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಅದು ಆಗಲ್ಲ ಅಣ್ಣ, ಮಹಿ ಅಮ್ಮನ ವಿಷಯ ಗೊತ್ತಾದಾಗಿಂದ ತುಂಬಾ ಅಪ್ಸೆಟ್ ಆಗಿದ್ದಾನೆ, ಅವನಿಗೂ ನಾವೆಲ್ಲರೂ ಫ್ಯಾಮಿಲಿ ಟ್ರಿಪ್ ಅಂತ ಹೋದರೆ ಅವನಿಗೂ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಅನ್ನಿಸ್ತು ತಪ್ಪ ಅಂತ ಹೇಳಿದಾಗ ಹೌದು ಹರಿ, ನೀನು ಹೇಳ್ತಾ ಇರೋದೇನೋ ನಿಜ, ಮಹಿ ಇವಾಗ ಮುಂಚಿನ ಥರ ಇಲ್ಲ, ಅವನಿಗೂ ಈ ಫ್ಯಾಮಿಲಿ ಟ್ರಿಪ್ ಅಂತ ಎಲ್ಲ ಹೋದರೆ ಖುಷಿ ಆಗ್ಬೋದು ಕಣೋ, ಹೆಂಗೋ ಮಾಡೋದು, ಅದಕ್ಕೆಲ್ಲ ತುಂಬ ಖರ್ಚಾಗುತ್ತಲ್ಲ ಅಂತ ಹೇಳಿದಕ್ಕೆ ಈ ಖರ್ಚು ಗಿರ್ಚು ಎಲ್ಲ ಬಿಟ್ಬಿಡೋಣ, ಹೋದರೆ ಹೋಯ್ತಂತು, ಬಂತು, ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡ, ಇರೋ ಅಷ್ಟು ದಿನ ಜಾಲಿಯಾಗಿರ್ಬೇಕಣ, ಹೊರಡೋಣವಾ, ನೀನು ಒಪ್ಕೊಂಡ್ಯಾ ಅಂತ ಹೇಳಿದಾಗ ಹೌದು ಕಣೋ, ನಾನೇನೋ ಒಪ್ಕೊಂಡೆ, ನಾನೇನೋ ಈ ಅಡುಗೆ ಮನೆ ಬಿಟ್ಟು ಬರ್ತೀನಿ, ಆದರೆ ಕಂಟಿ ಗ್ಯಾರೇಜ್ ಬಿಟ್ಟು ಬರ್ತಾನಾ, ಸಾಧ್ಯನಾ ಅದು ಅಂತ ಹೇಳಿದಕ್ಕೆ ಬಿಡೋಣ ಅವನ್ನ, ನೀನು ಒಪ್ಕೊಂಡಿಯಲ್ಲ ನನಗೆ ಅಷ್ಟು ಸಾಕು ಅಂತ ಹೇಳಬೇಕಾದ್ರೆ ಅಲ್ಲ ಕಣೋ, ಅದೇ ಹೇಗೋ ಈಗ ತಾನೇ ಫ್ಯಾಮಿಲಿ ಟ್ರಿಪ್ ಅಂದೆ, ಆಗ್ಲೇ ಕಂಟಿ ಬೇಡ ಅಂತ ಇದೆಯಾ, ಕಂಟಿ ಬಂದಿಲ್ಲ ಅಂದರೆ ನಾನು ಬರಲ್ಲ ಅಂತ ಹೇಳಿದಕ್ಕೆ ಓ ಹೌದಾ, ಅರೇಂಜ್ ಮಾಡೋಕ್ಕೆ ಮ್ಯಾನೇಜ್ ಮಾಡೋಕ್ಕೆ ಈ ತಮ್ಮ, ಆದರೆ ಜೊತೆಗೆ ಓಡಾಡೋಕೆ ಮಾತ್ರ ಆ ತಮ್ಮನ, ನೀನು ಒಬ್ರಿಗೊಂಥರ ಮಾಡ್ತಾ ಇದೆಯಣ್ಣ, ಬೇಡ ಇದು ಸರಿ ಇಲ್ಲ ಹೋಗು ಅಂತ ಹೇಳಿಬಿಟ್ಟು ಹರಿ ಈ ಕಡೆ ಬಂದ್ಬಿಡ್ತಾನೆ. ಅದಕ್ಕೆ ಹರಿ ಆಗಲ್ಲ ಕಣೋ ಅಂದ್ರೂ ಅವ್ನು ಕೇಳಿಸ್ಕೊಳ್ಳೋದೇ ಇಲ್ಲ. ಕಂಟಿ ಮತ್ತೆ ಬುಲ್ಲಿ ಇಬ್ರು ಗ್ಯಾರೇಜಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದಕ್ಕೆ ಬುಲ್ಲಿ ಅಣ್ಣ ಏನಣ್ಣ ಇದು ಪಾರ್ಟ್ನರ್ ಇದು ತೆಗೆದು ಎಲ್ಲಾದರೂ ಬೆಂಕಿಗೆ ಹಾಕ್ಬೇಕಣ್ಣ ಅಂತ ಹೇಳಿದಕ್ಕೆ ನೋಡ್ಕೊಂಡು ಸರಿಯಾಗಿ ಕೆಲಸ ಮಾಡೋ, ಹಾಕ್ಬಿಡ್ತೀನಿ ನೋಡು ಅಂತ ಹೇಳಿದಕ್ಕೆ ಇದ್ಯಾಕಣ್ಣ ಬೇರೆಯವ್ರ ಮೇಲೆ ಇರೋ ಕೋಪನ ನನ್ನ ಮೇಲೆ ತಂದು ಹಾಕ್ತಾ ಇದೆಯಾ ಅಂತ ಹೇಳಿದಕ್ಕೆ ಸಾರಿ ಕಣೋ ಬುಲ್ಲಿ, ಯಾವುದೋ ಟೆನ್ಷನ್ ಅಲ್ಲ ಅಂದ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡ, ಅದು ಹೌದು ಕಣೋ, ಗುಜುರಿಗೆ ಹಾಕಿದ್ರು ಇದ್ರಲ್ಲಿ 3 ಪೈಸೆ ಬರೋದಿಲ್ಲ ಅಂತ ಬೈತಾ ಇರ್ತಾನೆ. ಅಷ್ಟರೊಳಗಡೆ ಹರಿ ಬರ್ತಾನೆ. ಹರಿ ಬಂದಿದ್ದನ್ನ ನೋಡಿ ನೀನು ಯಾಕೋ ಇಲ್ಲಿಗೆ ಬಂದೆ ಅಂತ ಬೇಯ್ಬೇಕಂದ್ರೆ ಬುಲ್ಲಿ ಹೋಗೋ ಒಂದು ಜ್ಯೂಸ್ ತೊಗೊಂಡು ಬರೋಗೋ ಅಂತ ಹೇಳಿದಾಗ ಅಣ್ಣ ನೀನು ಬಂದಿರೋದೇ ಹೆಚ್ಚು, ಜ್ಯೂಸೇನ ಆ್ಯಪಲ್ ಜ್ಯೂಸೇ ತರ್ತೀನಿ ಬಿಡೋಣ ಅಂತ ಹೇಳ್ಬೇಕಂದ್ರೆ ಜ್ಯೂಸ್ ಅಂತೆ ಜ್ಯೂಸು ಮಾಡೋ ಕೆಲಸನ ಇಲ್ಲಿ ಅಂತ ಹೇಳ್ಬೇಕಂದ್ರೆ ಯಾಕಣ್ಣ ಅವನಿಗೆ ಬೈತೀಯಾ ಅಂತ ಹೇಳಿದ್ದಕ್ಕೆ ನೋಡು ಕಂಟಿ ಬ್ರದರ್ ಇಲ್ಲಿ ಕತ್ತೆ ಥರ ದುಡ್ಕೊಂಡು ಅಂತ ಅಂದಿದ್ದಕ್ಕೆ ಏನಂದೆ ಅಂತ ಹೇಳಿದ್ದಕ್ಕೆ ಕಷ್ಟಪಟ್ಟು ದುಡಿತಾ ಇದೆಯಾ, ಇದು ಬಾಡಿಗೆ ತುಂಬಾ ಸುಸ್ತಾಗಿರುತ್ತೆ, ಅದಕ್ಕೆ 1-2 ದಿನ ರೆಸ್ಟ್ ಕೊಡ್ಬೋದಲ್ಲ ಅಂತ ಹೇಳೋಣ ಅಂತ ಬಂದೆ ಅಂತ ಹೇಳಿದಕ್ಕೆ ಅದೇನೋ ಅಂತ ಆ ಕಡೆ ಬನ್ನಿ ಬ್ರದರ್ ಒಂದು ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದಕ್ಕೆ ಅದೇನು ಹೇಳಬೇಕು ಇಲ್ಲೇ ಹೇಳು, ನಾನೆಲ್ಲೂ ಬರಲ್ಲ ಅಂತ ಹೇಳಿದಾಗ ಸರಿ ಆಯಿತು, ಇವಾಗ ಬೆಳಗ್ಗೆಯಿಂದ ಸಂಜೆ ತನಕ ಈ ಬಾಡಿಗೆ ಕತ್ತೆ ದುಡ್ದ ಅಂತ ಹೇಳಕ್ಕೆ ಹೋಗ್ತದೆ, ಮತ್ತೆ ಸರಿಯಾಗಿ ಹೇಳು ಅಂತ ಹೇಳಿದಕ್ಕೆ ಕಷ್ಟಪಟ್ಟು ದುಡಿತಾ ಇದೆಯಲ್ಲ ಆ ಬಾಡಿಗೆ ಸ್ವಲ್ಪ ರೆಸ್ಟ್ ಸಿಗಲಿ ಅಂತ ಒಂದು ಫ್ಯಾಮಿಲಿ ಟ್ರಿಪ್ ಹೋದರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಫ್ಯಾಮಿಲಿ ಟ್ರಿಪ್ ತಾನೇ ಹೋಗ್ಬಿಟ್ಟು ಬರೋಗಿ ನೀವು ಅಂತ ಹೇಳಿದಾಗ ಅಣ್ಣನೂ ಒಪ್ಕೊಂಡಿದ್ದಾನೆ ಕಂಟಿ ಬ್ರದರ್ ಅಂತ ಹೇಳಿದಾಗ ಅಣ್ಣ ಒಪ್ಕೊಂಡ್ರೆ ನಾನು ಒಪ್ಕೋಬೇಕು ಅಂತ ಏನೂ ಇಲ್ಲ, ನೀವು ಹೋಗ್ಬಿಟ್ಟು ಬರೋಗಿ ಗ್ಯಾರೇಜ್ ಎಲ್ಲ ನಾನು ಬಿಟ್ಟು ಬರೋಕ್ಕಾಗೋದಿಲ್ಲ ಅಂತ ಹೇಳಿದಕ್ಕೆ ಅಣ್ಣನಿಗೋಸ್ಕರ ಇಷ್ಟು ಮಾಡೋಕ್ಕಾಗೋದಿಲ್ವಾ, ಮಹಿ ನೋಡು ಸ್ವಲ್ಪ ಮಹಿ ಎಷ್ಟು ಕಷ್ಟಪಡ್ತಿದ್ದಾನೆ, ಎಷ್ಟು ಬೇಜಾರಾಗಿದ್ದಾನೆ, ಅವನಿಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ, ಅಣ್ಣ ಎಷ್ಟೆಲ್ಲ ಫೀಲ್ ಮಾಡ್ಕೊಂಡಿದ್ದಾನೆ, ಅಣ್ಣ ಯಾವಾಗಲೂ ಹೇಳ್ತಿದ್ದ ಒಂದು ಫ್ಯಾಮಿಲಿ ಟ್ರಿಪ್ ಹೋಗಬೇಕು ಅಂತ, ಇವಾಗ ನಿನಗೋಸ್ಕರ ಅದನ್ನು ಕ್ಯಾನ್ಸಲ್ ಮಾಡಬೇಕಾ, ನಾವು ಹೇಳ್ದಂಗೆ ಫ್ಯಾಮಿಲಿ ಟ್ರಿಪ್ ಇದನ್ನು ನಿನ್ನ ಬಿಟ್ಟು ಹೋಗೋಕ್ಕಾಗತ್ತಾ, ಬಾರೋ ಅಂತ ಹೇಳಿದಕ್ಕೆ ಇಲ್ಲ ಗ್ಯಾರೇಜೆಲ್ಲ ಬಿಟ್ಟು ಬರೋಕ್ಕಾಗಲ್ಲ ಅಂತ ಹೇಳಬೇಕಾದ್ರೆ ಹರಿ ಅದು ಇದು ಅಂತ ಹೇಳ್ತಾನೆ. ಆವಾಗ ಸರಿ ಆಯಿತು ಅಂತ ಕಂಟಿ ಒಪ್ಕೋತಾನೆ. ಆದರೆ ಗ್ಯಾರೇಜ್ ಅಂತ ಹೇಳಿದಕ್ಕೆ ಬುಲ್ಲಿ ನಾನು ಇಲ್ವಾ ಅಣ್ಣ ನೀವು ಹೋಗ್ಬಿಟ್ಟು ಬರೋಗೋಣ ಅಂತ ಹೇಳಿದಾಗ ಸರಿ ಆಯಿತು, ಇವಾಗ ಮಹಿಗೋಸ್ಕರ ಟ್ರಿಪ್ ಹೋಗೋಣ ಅಂತ ಹೇಳ್ತಾ ಇದೆಯಾ, ಆದರೆ ಮಹಿ ಬರೋಕ್ಕೆ ಒಪ್ಕೊಂಡಿದ್ದಾನ ಅಂತ ಹೇಳಿದ್ದಕ್ಕೆ ಈಗ ನೀನು ಒಪ್ಕೊಂಡಿಲ್ಲ ಬ್ರದರ್, ನೆಕ್ಸ್ಟ್ ಒಂದು ಅದೇ ಕೆಲಸ ಇನ್ನು ಮಿಕ್ಕಿದೆಲ್ಲ ನಾನು ನೋಡ್ಕೊತೀನಿ, ಯು ಡೋಂಟ್ ವರಿ, 2 ದಿನ ಈ ಗ್ಯಾರೇಜ್ಗೆ ನೀನೇ ಓನರು ಬುಲ್ಲಿ, ಎಂಜಾಯ್ ಮಾಡು ಅಂತ ಹೇಳಿಬಿಟ್ಟು ಹರಿ ಅಲ್ಲಿಂದ ಬಂದ್ಬಿಡ್ತಾನೆ. ಈ ಹೊರಗಡೆ ತುಂಬ ಒಬ್ಬನೇ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ. ಅಲ್ಲಿಗೆ ಹರಿ ಬಂದು ಏನು ಮಹಿ ಇಲ್ಲಿದೆಯಾ, ನಾನು ಎಲ್ಲ ಕಡೆ ಹುಡುಕ್ತೆ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು, ಏನೋ ನೋಡ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ ಹೌದಣ್ಣ ಅಲ್ಲಿ ಅಮ್ಮ ಕಾಣಿಸ್ತಾ ಇದ್ದಾಳೆ, ನಮ್ಮನ್ನೆಲ್ಲ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾಳೇನೋ ಅಂತ ಅನಿಸುತ್ತೆ, ಅದಕ್ಕೆ ನೋಡ್ತಾ ಇದ್ದೆ ಅಂತ ಹೇಳಿದಕ್ಕೆ ನಿನ್ನ ಮನೇಲೆಲ್ಲ ಹುಡುಕ್ತೆ ಗೊತ್ತಂತ ಕೊನೆಗೆ ಇಲ್ಲಿದೆಯಾ ಅಂತ ಗೊತ್ತಾಯ್ತು ಅಂತ ಹೇಳಿದ್ದಕ್ಕೆ ನಾನು ಯಾಕಣ್ಣ ಹುಡ್ಕೋಕೆ ಹೋದೆ, ಅಣ್ಣನ ಕೇಳಿದ್ರೆ ಹೇಳ್ತಿದ್ದ ಅಲ್ವಾ ನಾನು ಇಲ್ಲಿದ್ದೀನಿ ಅಂತವಾ ಅಂತ ಹೇಳಿದ್ದಕ್ಕೆ ಹೌದು ಕೊನೆಗೂ ಅವನೇ ಕೇಳ್ಕೊಂಡು ಪರ್ಮಿಷನ್ ತೊಗೊಂಡು ಬಂದಿದ್ದಾಯಿತು ಅಂತ ಹೇಳಿದ್ದಕ್ಕೆ ನನ್ನ ಜೊತೆ ಮಾತಾಡೋಕ್ಕೆ ಯಾಕಣ್ಣ ಪರ್ಮಿಷನ್ ತೊಗೊಂಡೆ ಅಂತ ಹೇಳಿದಾಗ ಹೌದು ನಿನ್ನ ಜೊತೆ ಮಾತಾಡೋಕ್ಕೆ ನಾನು ಯಾಕೆ ಪರ್ಮಿಷನ್ ತೊಗೊಳ್ಳಿ, ನಾನು ಇವಾಗ ಪರ್ಮಿಷನ್ ತೊಗೊಂಡಿದ್ದು ಟ್ರಿಪ್ ಹೋಗ್ಬಿಟ್ಟು ಬರೋಕ್ಕೆ ಅಂತ ಹೇಳಿದಾಗ ಅದಕ್ಕೆ ನೀವೇನು ಹೋಗ್ತಾ ಇದೆಯಾ ಅಂತ ಹೇಳಿದಾಗ ಇಲ್ಲ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾನೆ. ನಾವೆಲ್ಲರೂ ನಾನು ಅಂತ ಹೇಳಿದಾಗ ಹೌದು ಕಣೋ ನೀನು ಅಣ್ಣ ಒಪ್ಪಿದ್ದಾಯ್ತು ಅಂತ ಹೇಳಿದಾಗ ಅದು ನಾನು ಕಾಲೇಜು ಅಂತ ಹೇಳ್ತಿರ್ತಾನೆ.
ಕಾಲೇಜ್ಗೆ ಹೋಗೋದು ನೀನು ಓದೋದು ಎಲ್ಲ ನಾನು ನೋಡಿದ್ದೀನಿ, ಇವಾಗ ಬಾ ಅಂತ ಹೇಳಿದಕ್ಕೆ ಅಲ್ಲಣ್ಣ ಎಕ್ಸಾಮ್ ಇದೆ ಅಂತ ಹೇಳಿದಕ್ಕೆ ನೀನು ಎಕ್ಸಾಮ್ ಇದ್ದಾಗ ಯಾವಾಗ ಓದ್ಕೊಂತೀಯ ಅಂತ ನನಗೆ ಗೊತ್ತು, ನೀನು ಇವಾಗ ಬಾ ಅಂತ ಹೇಳಿದಾಗ ಅದಲ್ಲಣ್ಣ ಅಂತ ಹೇಳ್ಬೇಕಾರೆ ಹಾಗಾದರೆ ನಮ್ಮ ಬಗ್ಗೆ ಇನ್ನೂ ನಿನಗೆ ನಾವೆಲ್ಲ ಬೇರೆ ಬೇರೆಯವರು ಅಂತಲೇ ಇದೆಯಾ ಅಂತ ಹೇಳಿದಕ್ಕೆ ಖಂಡಿತ ಇಲ್ಲ ಅಣ್ಣ ಅಂತ ಹೇಳ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಹಾಗೆ ಒಂದು ಹೈಪ್ ಕೊಡೋದನ್ನು ಮರಿಬೇಡಿ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.